ಇಲ್ಲಿ ಶ್ರೀಶೈಲಕ್ಕೆ ಹೋಗಾಕತ್ತಂದ ಬುತ್ತಿಗೆ ಒಂದು ಕಡೆ ಬೇಳೆ ಪಲ್ಯ ಮಾಡ್ಕೊಂದಿನಿ, ಅನ್ನಕ್ಕೆ ಒಗ್ಗರಣೆ ಹಾಕೊಂದಿನಿ. ಮತ್ತು ಇಲ್ಲೇ ಚಪಾತಿ ಮಾಡಿಟ್ಟಾರ ನಮ್ಮ ಅತ್ತೆಯರು. ಇನ್ನೇನು ಬುತ್ತಿ ಅಷ್ಟ ಕಟ್ಟೋದು. ಮತ್ತೊಂದು ಸ್ವಲ್ಪ ಬಿಸಿ ಐತಿ, ಒಂದು ಸ್ವಲ್ಪ ಆರ್ಲಿ ಅಂತಂದ ಹಂಗೆ ಗಾಳಿಗಿಟ್ಟಿವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂದು ವಿಡಿಯೋ ಫುಲ್ ನೋಡ್ರಿ ದಯವಿಟ್ಟು. ಮತ್ತು ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಶ್ರೀಶೈಲಕ್ಕೆ ಹೊಂಟಾರ. ಹಾಗಾಗಿ ನಮ್ಮ ಮನ್ಯಾಗ ಅವ್ರಿಗೆ ಒಂದು ಸ್ವಲ್ಪ ರೊಟ್ಟಿ ಆಮೇಲೆ ಶೇಂಗಾ ಉಂಡಿ ಅಂತೂ ಬೇಕಾಗಿದ್ದು, ಸೊ ಅದರದ್ದು ವ್ಲಾಗ್ ಆಗಿರ್ತೈತಿ ಇದು. ಈ ಗೊಂಜಾಳ ರೊಟ್ಟಿನ ನಮ್ಮ ಅತ್ತಿಯರು ಅವತ್ತಿನ ದಿನ ಅಂತಂದ್ರೆ ಒಂದು 50 ಇಲ್ಲ 80 ರೊಟ್ಟಿ ಮಾಡಿದ್ರು ಒಬ್ಬಾಕಿ ಅಕ್ಕ ನಮ್ಮ ಅತ್ತಿಯರು ಸೇರಿ. ಮತ್ತು ಆಮೇಲೆ ಗೊಂಜಾಳ ಇದನ್ನು ಕೊಡತ್ನ್ಯಾಗ ನಾವು ಒಂದು ಸ್ವಲ್ಪ ಅಕ್ಕಿ ಹಾಕಿ ಕೊಟ್ಟಿದ್ದೀವಿ ಗಿರ್ನಿಗೆ. ಅಕ್ಕಿ ಅಂತ ಹಾಕಿ ಕೊಟ್ಟಿದ್ದಕ್ಕಂತೂ ಚಲೋ ಬಂದಿದ್ದು ರೊಟ್ಟಿ. ಭಾಳ ಅಕ್ಕಿ ಏನು ಹಾಕಿಲ್ಲ, ಸ್ವಲ್ಪ ಹಾಕಿವಿ. ಮತ್ತು ಗೊಂಜಾಳ ರೊಟ್ಟಿನೂ ತಿನ್ಬೇಕಲ್ಲ, ಹಾಗಾಗಿ ಸೀಸನ್ ಇದ್ದಾಗ ತಿಂದುಬಿಡ್ಬೇಕು. ಜೋಳದ ರೊಟ್ಟಿ ಅಂತೂ ಅವಾಗವಾಗ ತಿಂದೇ ಇರ್ತೀವಿ, ಅದ್ರಾಗ ಗೊಂಜಾಳ ಮತ್ತು ಆಮೇಲೆ ಸಜ್ಜಿ ರೊಟ್ಟಿ ತಿನ್ಬೇಕಲ್ಲ, ಹಾಗಾಗಿ ಮತ್ತು ತಿನ್ನಾಕು ಟೇಸ್ಟ್ ಅನ್ನಿಸ್ತಾವು. ಅದ್ರಾಗ ಈ ರೀತಿ ರೊಟ್ಟಿ ಅಂತೂ ಮಾಡಿ ಇಟ್ಬಿಟ್ಟಿವಿ ಅಂತಂದ್ರೆ ನಮ್ಮ ಮನ್ಯಾಗ ಬಿಸಿ ರೊಟ್ಟಿನ ಯಾರು ತಿನ್ನಾಕೋ ಒಲ್ಲೆ ಅಂತ ಬಿಡ್ತಾರೆ. ಬಿಸಿ ರೊಟ್ಟಿ ಹಂಗೆ ಉಳಿದು ಬಿಡ್ತಾವ. ಹಾಗಾಗಿ ಮಾಡಿದ್ವಿ. ಅವ್ರಿಗೊಂದು ಇಲ್ಲಂತಂದ್ರೆ ಒಂದು 40 ರೊಟ್ಟಿ ಕಟ್ಟೀನಿ ನಾನು. ಮತ್ತು ಅದು ಬಾಕ್ಸ್ ಹಿಡಿಲಿಲ್ಲ, ಹಂಗೆ ಮ್ಯಾಗಿಟ್ಟು ಕಟ್ಟೀನಿ. ಅವ್ರೊಂದು 4-5 ದಿನ ಹೊಕ್ಕಿವಂತಂದ್ರೆ ಹಾಗಾಗಿ ಅಷ್ಟು ಕಟ್ಟಿ ನಾನು. ಅಷ್ಟು ತಂದ್ಕೊಡ್ರೆ ಅವರು ಮನೆಗೆ ಒಂದು ಸ್ವಲ್ಪ ಮಾಡಿದರು. ಮೊದಲ ಇದನ್ನು ಹೋಗುವವರಿಗೆ ಒಂದು ಸ್ವಲ್ಪ ಮಾಡಿ ಕಟ್ಟಿ ಆಮೇಲೆ ಮನೆಗೆ ಒಂದು ಸ್ವಲ್ಪ ಮಾಡಿದರು. ಹಂಗೆ ನಾ ಎಲ್ಲ ಪ್ಯಾಕ್ ಮಾಡೀನಿ ಆಲ್ಮೋಸ್ಟ್ ಅಲ್ಲ. ಕವರ್ ಏನೋ ಕಟ್ಟೀನಿ, ಆದ್ರೆ ಸಂಜೆ ಮುಂದೆ ಹೋಗಿ ಅವರು ರಾತ್ರಿ ಊಟನ ಮಾಡ್ತಾರೆ. ಮತ್ತು ಅದಕ್ಕೆಲ್ಲ ಹರಿದು ಹೋಗ್ಬಿಡ್ತೈತಿ. ಹಾಗಾಗಿ ಮತ್ತೊಂದು ಸನಪ್ ಕಟ್ಟಿದ್ರೆ ಆತತ್ತಂದ ಸನಪ್ ಕಟ್ಟಾಕ್ತೀವಿ. ಹಂಗೆ ಪ್ಯಾಕ್ ಮಾಡ್ಕೋತ ನಮ್ಮ ಅಜ್ಜಮ್ಮವರು ಅಲ್ಲಿ ಏನೋ ಹೇಳಿದರು, ಹಾಗಾಗಿ ಅವ್ರಿಗೆ ನೀನು ಹೋಗ್ತೇನೋ ಅಂತಂದು ಕೇಳೀನಿ. ಮತ್ತು ನಾವು ನಾಳೆ ಶುಕ್ರವಾರ ಆಗಿತ್ತ, ಹಾಗಾಗಿ ಇಡ್ಲಿ ನೆನೆಯಕ್ಕೆ ಹಾಕಿದ್ನಿ. ಮತ್ತು ಇವು ಮನೆಗೆ ಇಟ್ಕೊಂಡಿವು ರೊಟ್ಟಿ. ಅವರು ರೊಟ್ಟಿ ಮಾಡಿ ಬಂದರು. ಮತ್ತು ಕುಶಾರ್ ಪಪ್ಪನು ರೊಟ್ಟಿ ಮ್ಯಾಗ ಜೀವದಾರ. ಮತ್ತು ಹಂಗೆ ಚಹಾ ಮಾಡಂದ್ರೆ ನಮ್ಮ ಅಜ್ಜಮ್ಮ, ಮತ್ತು ಅವ್ರಿಗೆ ಚಹಾ ಅಂತೂ ಬೇಕು ಎಲ್ಲರಿಗೆ. ಹಾಗಾಗಿ ನಾನು ಇಲ್ಲೇ ಚಹಾ ಕಿಡಾಕ್ತೀನಿ ಫಸ್ಟ್. ಮತ್ತು ಎಷ್ಟೊತ್ತಾತ ಅವ್ರು ಹೇಳಿದ್ದು, ಹಾಗಾಗಿ ನನಗೆ ಈಗ ಮಾಡಾಕತ್ತೀನಿ. ಯಾಕಂತಂದ್ರೆ ನಂದು ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅಷ್ಟೊರ್ಗೆ ಚಹಾ ಮಾಡಿಕೊಟ್ನಿ. ಮತ್ತು ಅದ್ರಾಗ ಊರು ಬಿಸಿಲಾಗಂತೂ ಚಹಾ ಕುಡಿತಾರೆ ನಮ್ಮ ಕಡೆ ಅಂತೂ. ಯಾಕಂತಂದ್ರೆ ಚಹಾ ಕುಡಿದ್ರೆ ನೀರು ಕುಡ್ಸಂಗಿಲ್ಲ ಅಂತಂದು ಕುಡಿತಾರೆ. ಮತ್ತು ಹೊರಗತ್ತು ಹೋಗ್ತಾರಲ್ಲ ಹೊಲ್ದಾಗ ಕೆಲಸ ಮಾಡಾಕತ್ತು, ಹಾಗಾಗಿ ಬಂದ ಕೂಲೆ ಒಂದು ಸ್ವಲ್ಪ ಚಹಾ ಕುಡಿದ್ರೆ ಸಮಾಧಾನ ಅನಿಸ್ತತಿ. ಮತ್ತು ಹೋಗುತ್ನ್ಯಾಗೂ ಚಹಾ ಕುಡಿತಾರೆ, ಯಾಕಂದ್ರೆ ನೀರಂತೂ ಕುಡ್ಸಂಗಿಲ್ಲ ಭಾಳ. ಮತ್ತು ಆಮೇಲೆ 1 ಬಾಟಲ್ ತೊಗೊಂಡು ಹೋಗಿರ್ತಾರೆ. ಹಾಗಾಗಿ ನಾನು ಫಸ್ಟ್ ಅಜ್ಜಮ್ಮಗಾರಿಗೆ ಚಹಾ ಕೊಟ್ಟ. ಮತ್ತು ಆಮೇಲೆ ಹೊರಗಂತರೂ ಕೂತಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಚಹಾ ಕೊಟ್ಟು ಬನ್ನಿ ಕುಶಾರ್ ಪಪ್ಪಾಗತ್ತು. ಇಲ್ಲಿ ನಾನು ಶೇಂಗಾ ಉಂಡಿ ಮಾಡ್ಬೇಕಂತಂದ ಫಸ್ಟ್ ಎಲ್ಲ ಮಾಡ್ಕೊಂಡು ರೊಟ್ಟಿ ಆದಮೇಲೆ ಇದು ಮಧ್ಯಾಹ್ನ ಮ್ಯಾಗ ಸುಡು ಕೆಟ್ಟ ಸಿಕ್ಕಾಪಟ್ಟಿ ಜಳ ಆಗತೈತೆ. ಮತ್ತು ಹಂಗೆ ಬೆಲ್ಲ ಇದ್ದಿದ್ದಿಲ್ಲ ಶೇಂಗಾ ಉಂಡಿಗೆ ಮಾಡಾಕ, ಹಾಗಾಗಿ ನಾ ಇಲ್ಲಿ ಬೆಲ್ಲ ಜಜ್ಕೋಗ್ತಿದ್ನಿ. ಬೆಲ್ಲ ಅಂತೂ ಅದು ನಾ ಎಷ್ಟು ಜಜ್ಜಿದ್ರು ಅದೇನು ಜಜ್ವಲಾಗಿತ್ತು, ಅಷ್ಟು ಜಿಗಿ ಅಂದ್ರೆ ಜಿಗಿ ಇತ್ತು ಫುಲ್. ಹೆಂಗೆ ನಾವು ಬಡಿತೀವಿ ನೋಡು ವಾಪಸ್ ನಮಗೆ ಪೆಟ್ಟು ಹತ್ತಿತ್ತು. ಮತ್ತು ಹಂಗೆ ಬೆಲ್ಲ ನಮ್ಮ ಮಾವರ್ನು ಜಜ್ಜಿ ಕೊಟ್ರು ಒಂದು ಸ್ವಲ್ಪ. ಹಂಗೆ ಅವ್ರದ್ದೇನು ವಿಡಿಯೋ ಮಾಡ್ಕೊಲಿಲ್ಲ, ಅವರ ಜಜ್ಜಿ ಕೊಟ್ಟರು. ನಾವು ಒಂದು ಸ್ವಲ್ಪ ಜಜ್ಕೊಂಡು ಕೈ ನುಸಾಕತ್ತೆ ಅಂತಂದ. ಮತ್ತು ಹಂಗೆ ಇನ್ನು ಹೋಗಾಕು ಟೈಮ್ ಆತತ್ತಂದ ನಾನು ಇಲ್ಲಿ ಶೇಂಗಾ ಉಂಡಿಗೆ ಒಂದು ಸ್ವಲ್ಪ ಹಾಕೋಕತ್ತೀನಿ. ಶೇಂಗಾ ಉಂಡಿಗೆ ಮತ್ತೇನು ಹಾಕಿಲ್ಲ, ನಾನು ಬರೀ ಬೆಲ್ಲ ತುಪ್ಪ ಅಷ್ಟೇ ಹಾಕೀನಿ. ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಆತಂತಂದ ಒಂದು ಸ್ವಲ್ಪ ಬೆಲ್ಲ ತಕ್ಕೊನಿ. ಫಸ್ಟ್ ಬೆಲ್ಲ ಜಾಸ್ತಿ ಹಾಕಿದ್ರೆ ಇಲ್ಕಂದ್ರೆ ಬೆಲ್ಲದ ಉಂಡೆ ಆಗಿಬಿಡ್ತಾವ. ಹಾಗಾಗಿ ಶೇಂಗಾದ ಫ್ಲೇವರ್ ಬೇಕಲ್ಲ, ಹಾಗಾಗಿ ನಾನಿಲ್ಲಿ ಶೇಂಗಾ ಉಂಡೆ ಮಾಡ್ಕೋಕತ್ತೀನಿ. ಶೇಂಗಾ ಉಂಡೆ ಅಂದ್ರೆ ಒಂದು 4 ದಿನ ಹೋಗ್ಕಾರಲ್ಲ ಅಷ್ಟು ಸ್ವಲ್ಪ ಮಾಡಂತಂದ್ರೆ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಮಾಡಾತೀನಿ. ಒಂದು ಸ್ವಲ್ಪ ಖುಷಿಗೂ ಶೇಂಗಾ ಉಂಡೆ ಅಂದರೆ ಫೇವ್ರೇಟ್, ಹಾಗಾಗಿ ಖುಷಿಗೆ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಆಗ್ತಾವಂತಂದ ಹೋಗುವವರಿಗೆ.
ಶೇಂಗಾ ಉಂಡೆ ಅಂತೂ ಮಾಡಿದ್ವಿ ಅಷ್ಟ ಬೇಕಂತಂದ್ರೆ, ಹಾಗಾಗಿ ಅಷ್ಟ ಅವ್ರಿಗೆ ಮಾಡಿದ್ವಿ. ಮತ್ತು ಉಳಿದಿದ್ದು ಅವನ್ನ ಮನೆಗೆ ಮಾಡಿದ್ವಿ. ಮತ್ತು ಆಮೇಲೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಆಯಿತು. ಯಾಕಂತಂದ್ರೆ ಈಗ ಬೇಸಿಗೆಲ್ಲ ಫುಲ್ ಎಲ್ಲ ತುಪ್ಪೆಲ್ಲ ಮಾಡಿದಿಂದ ಮ್ಯಾಗ ಬಂದು ನಿಂತು ಬಿಡ್ತಿ. ಮತ್ತು ಹಾಗಾಗಿ ಮತ್ತು ಎಲ್ಲ ಇದ್ರಾಗ ಕವರ್ನಾಗ ಕಟ್ಟಂತಂದ್ರೆ, ಹಾಗಾಗಿ ನಾವು ಕವರ್ನಾಗ ಕಟ್ಬೇಕಂತಂದ್ರೆ ಆಗಲಿಲ್ಲ. ಯಾಕಂತಂದ್ರೆ ತುಪ್ಪ ಅಷ್ಟು ಕವರಿಗೆ ಹತ್ತು ಬಿಡ್ತೈತಿ. ಮತ್ತು ಇಲ್ಕಂದ್ರೆ ಉಂಡೆ ಎಲ್ಲ ಒಡೆದು ಬಿಡ್ತಾವ, ಮೆತ್ತಗಾಗಿದ್ದು ಉಂಡೆ. ಮತ್ತು ಚಲೋ ಆಗಿದ್ದು ಟೇಸ್ಟ್ನು ತುಪ್ಪ ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಚಲೋ ಆಗ್ತಾವ ಅಂತಂದು ಒಂದು ಸ್ವಲ್ಪ ಹಾಕಿನಿ. ಮತ್ತು ಅದೆಲ್ಲ ಹೊರಗೆ ಬಂದುಬಿಡ್ತೆ ಕರಿಗೆ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಫ್ಯಾನಿಗೆ ಆರಾಕಕ್ಕೆ ಇಟ್ಟೀನಿ. ಮತ್ತು ಹಂಗೆ ಹೊಟ್ಟೆ ಹಸಿವು ಆತತ್ತಂದು ನಾನು ಇಲ್ಲಿ ಫಸ್ಟ್ ಊಟ ಮಾಡತ್ತೀನಿ. ನನಗೂ ಗೊಂಜಾಳ ರೊಟ್ಟಿ ಅಂತಂದ್ರೆ ಫೇವ್ರೇಟ್. ನಾನು ರೊಟ್ಟಿ ಗಿಟ್ಟಿ ಬಿಟ್ಟು ಬಿಸಿ ರೊಟ್ಟಿ ಅಂತೂ ತಿನ್ನಕ್ಕೆ ಹೋಗೋದಿಲ್ಲ ನಾನು. ಮತ್ತು ಗೊಂಜಾಳ ರೊಟ್ಟಿ ಇದ್ರೆ ಸಾಕು ಅನಿಸ್ತತಿ, ಎಲ್ಲರಿಗೆ ಹಂಗೆ ಆಗ್ಬಿಡ್ತೈತಿ. ಅದ್ರಾಗ ಈಗ ಬ್ಯಾಸ್ಗೆ ಐತಲ್ಲ, ಒಂದು ಸ್ವಲ್ಪ ರೊಟ್ಟಿನ ತಿನ್ಬೇಕು ಅನಿಸ್ತತಿ. ಚಪಾತಿ ಅಂತೂ ಆಗಂಗೇ ಇಲ್ಲ, ಬೇಸರ ಆಗ್ಬಿಡ್ತೈತಿ. ಊಟ ಎಲ್ಲ ಮುಗಿದಿಂದ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಅವರು ರಾತ್ರಿ ಊಟಕ್ಕೆ ಬುತ್ತಿ ಮಾಡಿ ಅಂತಂದರು. ಹಾಗಾಗಿ ನಾನು ಇಲ್ಲಿ ಬೇಳೆ ಪಲ್ಯ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಅನ್ನ ಮಾಡೀನಿ. ಒಂದು ಸ್ವಲ್ಪ ಅನ್ನಕ್ಕಿಟ್ಟ ಮತ್ತು ನಮ್ಮ ಅತ್ತೆಯರ ಆಚೆ ಕಡೆ ಹೋಗಿ ಚಪಾತಿ ಮಾಡ್ಕೊಂಬಂದರು. ಒಂದು ಸ್ವಲ್ಪ ಆರ್ಲೆತ್ತಂದ ಹಂಗೆ ಗಾಳಿಗಿಟ್ಟಿವಿ, ಎಲ್ಲ ಕವರ್ನಾಗ ಹಾಕಂದ್ರೆ. ಹಾಗಾಗಿ ಮತ್ತು ಸಂಜೆ ಮುಂದೆ ಮಳೆ ಬರಾಕತ್ತು. ಮಳೆ ಆಗೋದು ನೋಡಕ್ಕೆ ಒಂಥರ ಚಂದ. ಈಗಂತೂ ಭೂಮಿ ಕಾದಿರ್ತೈತಿ, ಒಂಥರ ಸ್ಮೆಲ್ ಬರ್ತೈತಿ. ಅಷ್ಟೇನು ಆಗಲಿಲ್ಲ, ಸ್ವಲ್ಪ ಆಯಿತು. ಈ ಲಾಗ್ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಫಾಲೋ ಆಗ್ರಿ. ಹಂಗೆ ಸಿಗುಣ್ರಿ ಮತ್ತೊಂದು ಮಿನಿ ಲಾಗ್ ಒಳಗೆ.